ಬಾಲ್ಯದಿಂದಲೂ ನಮಗೆಲ್ಲರಿಗೂ ಒಂದೇ ಮಾತು ಹೇಳ್ಕೊಡ್ಲಾಗಿದೆ. ಯಾವಾಗ್ಲೂ ಒಳ್ಳೆಯವರಾಗಿರಿ, ಹಾರ್ಡ್ ವರ್ಕ್ ಮಾಡಿ, ಹಂಬಲ್ ಆಗಿರಿ, ಎಲ್ಲರ ಜೊತೆ ಚೆನ್ನಾಗಿರಿ ಅಂತ. ಆದರೆ ಇಲ್ಲಿದೆ ಒಂದು ಡೇಂಜರಸ್ ಟ್ರೂತ್. ಈ ಜಗತ್ತನ್ನು ಕೇವಲ ಅತ್ಯಂತ ಒಳ್ಳೆಯ ಜನ ಮಾತ್ರ ಕಂಟ್ರೋಲ್ ಮಾಡ್ತಿಲ್ಲ. ಬದಲಾಗಿ ಪವರ್ನ ಅಗೋಚರ ನಿಯಮಗಳನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ನಿಯಂತ್ರಿಸ್ತಿದ್ದಾರೆ. ಬನ್ನಿ, ಜೀವನವನ್ನು ನಿಯಂತ್ರಿಸುವ ಈ ಹಿಡನ್ ರೂಲ್ಸ್ಗಳ ಬಗ್ಗೆ ಇಂದಿನ ಈ ವಿಶ್ಲೇಷಣೆಯಲ್ಲಿ ಆಳವಾಗಿ ತಿಳಿಯೋಣ. ಸೊಸೈಟಿ ನಮ್ಗೆ ಕಲಿಸುವ ವಿಸಿಬಲ್ ರೂಲ್ಸ್ಗಳಿಗೂ ಮತ್ತು ಜಗತ್ತು ನಿಜವಾಗಿಯೂ ನಡೆಯುವ ಹಿಡನ್ ರೂಲ್ಸ್ಗಳಿಗೂ ಒಂದು ದೊಡ್ಡ ವ್ಯತ್ಯಾಸವಿದೆ. ಶಾಲೆಯಲ್ಲಿ, ಕಾಲೇಜ್ನಲ್ಲಿ ನಮ್ಗೆ ಕೇವಲ ಹಾರ್ಡ್ ವರ್ಕ್ ಮತ್ತು ಒಳ್ಳೆತನದ ಬಗ್ಗೆ ಮಾತ್ರ ಹೇಳ್ಕೊಡ್ತಾರಲ್ವಾ, ಆದ್ರೆ ಹೊರಗಿನ ಪ್ರಪಂಚದಲ್ಲಿ ಕೇವಲ ಇವುಗಳಿಂದ ಮಾತ್ರ ಸಕ್ಸಸ್ ಸಿಗೋದಿಲ್ಲ. ಪವರ್, ಇನ್ಫ್ಲೂಯೆನ್ಸ್ ಮತ್ತು ಸ್ಟ್ರಾಟಜಿ, ಈ ಮೂರನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೋ ಅಂತಿಮವಾಗಿ ಅವರ ಕೈಯಲ್ಲೇ ಕಂಟ್ರೋಲ್ ಇರ್ತದೆ ಅನ್ನೋದು ಒಂದು ರಿಯಲ್ ಫ್ಯಾಕ್ಟ್. ಇದು ನಮಗೆ ಇಷ್ಟವಾಗ್ಲಿ ಬಿಡ್ಲಿ, ರಿಯಲ್ ವರ್ಲ್ಡ್ ಆಪರೇಟ್ ಆಗೋದೇ ಹೀಗೆ. ವಿಭಾಗ 1: ಅಗೋಚರವಾದ ಆಧುನಿಕ ಯುದ್ಧ. ಹೆಚ್ಚಿನ ಜನ ಪವರ್ ಅನ್ನೋದು ಕೇವಲ ಹಿಂದಿನ ಕಾಲದ ರಾಜಮಹಾರಾಜರಿಗೆ ಸಂಬಂಧಿಸಿದ ವಿಷಯ ಅಂತ ಯೋಚಿಸ್ತಾರೆ. ಆದ್ರೆ ಅವರು ಕಂಪ್ಲೀಟ್ ಆಗಿ ರಾಂಗ್. ಈ ಪವರ್ ಗೇಮ್ ಎಂದಿಗೂ ಸ್ಟಾಪ್ ಆಗಿಲ್ಲ. ಅದು ಇನ್ವಿಸಿಬಲ್ ಆಗಿದೆ ಅಷ್ಟೇ. ಇಂದಿನ ಆಧುನಿಕ ಯುದ್ಧಭೂಮಿಯಲ್ಲಿ ಕತ್ತಿಗಳಿಲ್ಲ. ಬದಲಾಗಿ ಇನ್ಫ್ಲೂಯೆನ್ಸ್, ಜನರ ಪರ್ಸೆಪ್ಷನ್, ಸೈಲೆನ್ಸ್ ಮತ್ತು ಸ್ಟ್ರಾಟಜಿಗಳೇ ಇಂದಿನ ವೆಪನ್ಸ್. ಈ ರೂಲ್ಸ್ನ ನಾವು ಲರ್ನ್ ಮಾಡದೇ ಇದ್ರೆ ನಾವೇ ಯಾರದ್ದಾದ್ರೂ ಗೇಮ್ನಲ್ಲಿ ಕೇವಲ ದಾಳಗಳಾಗಿ ಬಿಡ್ತೇವೆ. ಅಂದ್ರೆ ಕೇವಲ ಒಂದು ಪಾನ್ ಆಗಿ ಬಿಡ್ತೇವೆ. ವಿಭಾಗ 2: ಅಪಾಯಕಾರಿ ಸ್ನೇಹಿತನ ಬಲೆ. ಇಲ್ಲಿನ 2ನೇ ನಿಯಮ ಹೇಳ್ತದೆ, ಸ್ನೇಹಿತರನ್ನು ಅತಿಯಾಗಿ ನಂಬಬೇಡಿ. ಮೋಸ್ಟ್ ಪೀಪಲ್ಗೆ ಇದೊಂದು ದೊಡ್ಡ ಸರ್ಪ್ರೈಸ್ ಆಗಿರ್ಬೋದು. ಆದರೆ ಹ್ಯೂಮನ್ ಸೈಕಾಲಜಿಯನ್ನು ಆಳವಾಗಿ ಗಮನಿಸಿದರೆ ಒಂದು ಕಟುವಾದ ಸತ್ಯ ನಮಗೆ ಅರ್ಥವಾಗುತ್ತದೆ. ಜೆಲಸಿ ಅಥವಾ ಅಸೂಯೆ ಅನ್ನೋದು ಸ್ಟ್ರೇಂಜರ್ಸ್ ಇಂದ ತುಂಬಾ ಕಡಿಮೆ ಬರ್ತದೆ, ಆದರೆ ನಮ್ಮ ಅತಿ ಹತ್ತಿರದವರಿಂದಲೇ ಅದು ಹೆಚ್ಚು ಬರ್ತದೆ. ಸ್ನೇಹಿತರು ಬೇಗನೆ ಅಸೂಯೆಗೆ ಒಳಗಾಗಬಹುದು. ನಮ್ಮ ಯಶಸ್ಸನ್ನು ನೋಡಿ ಅವರು ಕಂಪೇರ್ ಮಾಡ್ಕೊಳ್ಳಲು ಶುರು ಮಾಡ್ತಾರೆ, ಕಾಂಪೀಟ್ ಮಾಡ್ತಾರೆ ಮತ್ತು ಸೀಕ್ರೆಟ್ ಆಗಿ ರಿಸೆಂಟ್ ಕೂಡ ಮಾಡ್ತಾರೆ. ಆದ್ರೆ ಅದೇ ಒಬ್ಬ ಶತ್ರು ಅಥವಾ ರೈವಲ್ನ ಬಗ್ಗೆ ಯೋಚಿಸಿ. ಆತ ಯಾವಾಗ್ಲೂ ಶಾರ್ಪ್ ಆಗಿರ್ತಾನೆ, ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳೋ ಛಲ ಅವನಿಗಿರ್ತದೆ ಮತ್ತು ಇದೇ ಎಂಟೈರ್ ಗೇಮನ್ನು ಚೇಂಜ್ ಮಾಡ್ತದೆ. ಅವನ ಮೋಟಿವ್ಸ್ ತುಂಬಾ ಕ್ಲಿಯರ್ ಆಗಿರ್ತವೆ. ಕೆಲವು ಬಾರಿ ಆಪ್ತ ಸ್ನೇಹಿತನಿಗಿಂತ ತನ್ನನ್ನು ಪ್ರೂವ್ ಮಾಡ್ಕೊಳ್ಳಲು ಹಂಬಲಿಸುವ ಒಬ್ಬ ರೈವರ್ ಹೆಚ್ಚು ನಿಷ್ಠಾವಂತ ಮತ್ತು ಯೂಸ್ಫುಲ್ ಆಗಿರಬಲ್ಲ ಎಂಬುದು ಈ ಕಾರ್ಯತಂತ್ರದ ನಿಜವಾದ ತಿರುಳು. ವಿಭಾಗ 3: ಮೌನದ ಶಕ್ತಿ. ಅಟ್ ಫಸ್ಟ್ ಇದು ತುಂಬಾ ಸಿಂಪಲ್ ಅನಿಸಬಹುದು, ಆದ್ರೆ ಅಲ್ಲ. ಮನುಷ್ಯರಿಗೆ ತಮ್ಮ ಪ್ಲಾನ್ಸ್, ತಮ್ಮ ಫೀಲಿಂಗ್ಸ್ ಮತ್ತು ವೀಕ್ನೆಸ್ಗಳ ಬಗ್ಗೆ ಬೇರೆಯವರ ಬಳಿ ಹೇಳಿಕೊಳ್ಳುವ ಒಂದು ದೊಡ್ಡ ಚಟವಿರುತ್ತದೆ. ಆದರೆ ಒಂದು ರೂಮ್ನಲ್ಲಿ ಅತಿ ಹೆಚ್ಚು ಸದ್ದು ಮಾಡುವ, ಅಂದರೆ ಲೌಡೆಸ್ಟ್ ಪರ್ಸನ್ನ ಕೈಯಲ್ಲಿ ಯೂಶ್ವಲಿ ಅತಿ ಕಡಿಮೆ ಕಂಟ್ರೋಲ್ ಇರುತ್ತದೆ. ಯಾಕೆ ಗೊತ್ತಾ? ಯಾಕೆಂದ್ರೆ ಅಗತ್ಯಕ್ಕಿಂತ ಕಮ್ಮಿ ಮಾತನಾಡಿ ಎಂಬುದು 4ನೇ ನಿಯಮ. ನಾವು ನಮ್ಮ ಮಾತುಗಳಿಂದ ಬೇರೆಯವರನ್ನ ಇಂಪ್ರೆಸ್ ಮಾಡಲು ಹೋದಾಗ ಎಷ್ಟು ಹೆಚ್ಚು ಮಾತನಾಡುತ್ತೇವೋ ಅಷ್ಟು ಕಾಮನ್ ಆಗಿ ಕಾಣ್ತೇವೆ. ಅತಿಯಾಗಿ ಮಾತನಾಡಿದಾಗ ತಪ್ಪು ಮಾಡುವ ಸಾಧ್ಯತೆ ಹೆಚ್ಚಿರ್ತದೆ. ಆದ್ರೆ ಪವರ್ಫುಲ್ ಜನ ತಮ್ಮ ಮೌನದ ಮೂಲಕವೇ ಒಂದು ರೀತಿಯ ಪ್ರಭಾವ ವಲಯವನ್ನು ಸೃಷ್ಟಿಸ್ತಾರೆ. ರಿಯಲ್ ಪವರ್ ಯಾವಾಗ್ಲೂ ಸೈಲೆನ್ಸ್ನಲ್ಲೇ ಇರ್ತದೆ. ಈ ಮೌನ ಅನ್ರೀಡಬಿಲಿಟಿ ಅನ್ನು ಸೃಷ್ಟಿಸ್ತದೆ. ಅಂದರೆ ಪವರ್ಫುಲ್ ಜನ ಅನ್ರೀಡಬಲ್ ಆಗ್ತಾರೆ, ಕಾಮ್, ಸೈಲೆಂಟ್ ಮತ್ತು ಅನ್ಪ್ರೆಡಿಕ್ಟಬಲ್ ಆಗಿರ್ತಾರೆ. ಪ್ರಾಕ್ಟಿಕಲ್ ಆಗಿ ಯೋಚಿಸಿ, ಜನರಿಗೆ ನಮ್ಮ ಉದ್ದೇಶಗಳೇನು ಅಂತ ಅರ್ಥ ಆಗದೇ ಇದ್ರೆ ಅವರು ನಮ್ಮ ವಿರುದ್ಧ ಯಾವುದೇ ರೀತಿಯ ರಕ್ಷಣಾ ತಂತ್ರವನ್ನು, ಅಂದ್ರೆ ಡಿಫೆನ್ಸ್ ಅನ್ನು ಪ್ರಿಪೇರ್ ಮಾಡಲು ಸಾಧ್ಯವೇ ಇಲ್ಲಲ್ವಾ? ವಿಭಾಗ 4: ಅನುಪಸ್ಥಿತಿಯ ನಿಯಮ. ಇದೊಂದು ಹಿಡನ್ ರೂಲ್. ಎಲ್ಲೆಡೆ ಕಾನ್ಸ್ಟೆಂಟ್ ಆಗಿ ಕಾಣಿಸ್ಕೊಳ್ಳೋದು ನಮ್ಮ ವ್ಯಾಲ್ಯೂವನ್ನು ಕಡಿಮೆ ಮಾಡ್ತದೆ. ಜನ ನಮ್ಮನ್ನು ಯಾವಾಗಲೂ ನೋಡಿದ್ರೆ ನಾವು ಆರ್ಡಿನರಿ ಆಗಿಬಿಡ್ತೇವೆ. ಅರ್ಥಶಾಸ್ತ್ರದ ಲಾ ಆಫ್ ಸ್ಕ್ಯಾರ್ಸಿಟಿ ಅಥವಾ ಕೊರತೆಯ ನಿಯಮ ಕೂಡ ಇದನ್ನೇ ಹೇಳ್ತದೆ. 17ನೇ ಶತಮಾನದ ಡಚ್ ಟುಲಿಪೋಮೇನಿಯಾ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅಂದು ನೆದರ್ಲ್ಯಾಂಡ್ಸ್ನಲ್ಲಿ ಟುಲಿಪ್ ಹೂಗಳನ್ನು ಮಾರ್ಕೆಟ್ನಿಂದ ಬಚ್ಚಿಟ್ಟು ಒಂದು ಕೃತಕವಾದ ಕೊರತೆಯನ್ನು ಸೃಷ್ಟಿಸಲಾಯಿತು. ಈ ಸ್ಕ್ಯಾರ್ಸಿಟಿಯಿಂದಾಗಿ ಆಕರ್ಷಣೆ ಎಷ್ಟು ಹೆಚ್ಚಾಯ್ತಂದ್ರೆ ಒಂದು ಹಂತದಲ್ಲಿ ಕೇವಲ ಒಂದೇ ಒಂದು ಟುಲಿಪ್ ಹೂವಿನ ಬೆಲೆ ಬಂಗಾರಕ್ಕಿಂತಲೂ ದುಬಾರಿಯಾಯಿತು. ಆದರೆ ಈ ಕೊರತೆಯ ನಿಯಮವನ್ನು ಬಳಸಲು ಸರಿಯಾದ ಸ್ಟೆಪ್ಸ್ ಇವೆ. ಹಂತ 1: ಮೊದಲು ನಮ್ಮ ಅಸ್ತಿತ್ವ ಮತ್ತು ಉಪಸ್ಥಿತಿಯನ್ನು ಬಲವಾಗಿ ಸ್ಥಾಪಿಸಬೇಕು. ಜನರಿಗೆ ನಮ್ಮ ಪ್ರೆಸೆನ್ಸ್ ಅರಿವಾಗಬೇಕು. ಹಂತ 2: ಆ ನಂತರ ಸರಿಯಾದ ಸಮಯದಲ್ಲಿ ಕೊಂಚ ಹಿಂದೆ ಸರಿದು ಕೊರತೆಯನ್ನು ಸೃಷ್ಟಿಸಬೇಕು. ಹಂತ 3: ಈ ತಾತ್ಕಾಲಿಕ ಅನುಪಸ್ಥಿತಿಯೇ ಆಕರ್ಷಣೆ ಮತ್ತು ಗೌರವವನ್ನು ಹೆಚ್ಚಿಸುತ್ತದೆ. ಮೋಸ್ಟ್ ಪವರ್ಫುಲ್ ಜನರಿಗೆ ಯಾವಾಗ ಡಿಸಪಿಯರ್ ಆಗಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತದೆ. ಯಾಕೆಂದ್ರೆ ಆಬ್ಸೆನ್ಸ್ ಅಟೆನ್ಷನ್ಗಿಂತ ಪವರ್ಫುಲ್. ವಿಭಾಗ 5: ಅಹಿತಕರ ಗುಪ್ತ ಸತ್ಯ.
ಇದು ಕೇವಲ ಸೈದ್ಧಾಂತಿಕ ವಿಚಾರ ಮಾತ್ರ ಅಲ್ಲ. ನಮ್ಮ ಆಧುನಿಕ ಜಗತ್ತು ತನ್ನನ್ನು ತಾನು ಅತ್ಯಂತ ಫೇರ್ ಆಗಿದೆ ಅಂತ ಭಾವಿಸುತ್ತದೆ. ಆದರೆ ಅದರ ಒಳಗೆ ಇದೊಂದು ಸಿವಿಲೈಸ್ಡ್ ವಾರ್ ಅಥವಾ ಸುಸಂಸ್ಕೃತ ಯುದ್ಧ. ಆಫೀಸ್ ಪಾಲಿಟಿಕ್ಸ್, ರಿಲೇಷನ್ಶಿಪ್ಸ್, ಬಿಸ್ನೆಸ್ ಇವೆಲ್ಲದರ ಹಿಂದೆಯೂ ಇರುವ ಇನ್ವಿಸಿಬಲ್ ಸಿಸ್ಟಮ್ ಇದು. ಮೇಲ್ನೋಟಕ್ಕೆ ಎಲ್ಲವೂ ಸುಸಂಸ್ಕೃತವಾಗಿ ಕಂಡ್ರೂ ಆಟದ ನಿಯಮಗಳು ಬದಲಾಗಿಲ್ಲ ಅನ್ನೋದು ಮಾತ್ರ ಸತ್ಯ. ಇಲ್ಲಿ ಒಂದು ಪ್ರಮುಖ ವಿಷಯ ಗಮನಿಸಿ. ಪವರ್ಫುಲ್ ಜನ ಎಂದಿಗೂ ಫೋರ್ಸ್ ಮಾಡುವುದಿಲ್ಲ, ಬದಲಾಗಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅವರು ಎಮೋಷನಲ್ ಆಗಿ ಆರ್ಗ್ಯೂ ಮಾಡುವುದಿಲ್ಲ, ಕಾಮ್ ಆಗಿ ಕಂಟ್ರೋಲ್ ಮಾಡ್ತಾರೆ. ಸಾಮಾನ್ಯ ಜನರು ಪರಿಸ್ಥಿತಿ ಕೈಮೀರಿದಾಗ ಕೋಪಗೊಂಡು ರಿಯಾಕ್ಟ್ ಮಾಡ್ತಿರುವಾಗ ಇವರು ಮಾತ್ರ ಅತ್ಯಂತ ಶಾಂತವಾಗಿ ಕೋಣೆಯ ದಿಕ್ಕನ್ನೇ ತಮ್ಮತ್ತ ಬದಲಾಯಿಸುತ್ತಿರುತ್ತಾರೆ. ಈ ಅನ್ಕಂಫರ್ಟಬಲ್ ಟ್ರೂತ್ ಕೇಳಿ. ಕೆಲವರು ನಾನು ಈ ಆಟದಲ್ಲಿ ಭಾಗವಹಿಸುವುದಿಲ್ಲ ಅಂತ ಈ ಪವರ್ ಗೇಮಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾರೆ. ಆದ್ರೆ ಆಟವನ್ನು ಇಗ್ನೋರ್ ಮಾಡುವುದು ಕೂಡ ಆಟದ ಒಂದು ಭಾಗವೇ. ತಾವು ಮುಗ್ಧರು ಅಥವಾ ದುರ್ಬಲರು ಅಂತ ತೋರಿಸಿಕೊಳ್ಳುವುದು ಕೂಡ ವಾಸ್ತವದಲ್ಲಿ ಈ ಪವರ್ ಗೇಮ್ನ ಮತ್ತೊಂದು ಅತ್ಯಂತ ಪರಿಣಾಮಕಾರಿ ಸ್ಟ್ರಾಟಜಿಯೇ ಆಗಿದೆ. ಹೆಚ್ಚಿನ ಜನ ತಾವು ಒಳ್ಳೆಯವರಾಗಿರಲು ಟ್ರೈ ಮಾಡುತ್ತಿರುತ್ತಾರೆ ಮತ್ತು ಯಾಕೆ ನಾವು ಇಗ್ನೋರ್ ಆಗ್ತಿದ್ದೀವಿ ಅಂತ ಯೋಚಿಸ್ತಿರುತ್ತಾರೆ. ಆದ್ರೆ ಜಗತ್ತು ಎಂದಿಗೂ ಕೇವಲ ಮುಗ್ಧತೆಗೆ ಅಥವಾ ಇನ್ನೊಸೆನ್ಸ್ಗೆ ಬೆಲೆ ಕೊಡುವುದಿಲ್ಲ. ಅದು ಜಾಗರೂಕತೆ ಮತ್ತು ಅವೇರ್ನೆಸ್ ಅನ್ನು ಮಾತ್ರ ಪುರಸ್ಕರಿಸುತ್ತದೆ. ಈ ಎಲ್ಲ ನಿಯಮಗಳ ಪ್ರಮುಖ ಉದ್ದೇಶ ಇದನ್ನೊಂದು ಮ್ಯಾನಿಪುಲೇಷನ್ ತಂತ್ರವಾಗಿ ಬಳಸೋದಲ್ಲ, ಬದಲಿಗೆ ನಮ್ಮ ಸುತ್ತ ನಡೆಯುವ ಈ ಅಗೋಚರ ಆಟವನ್ನು ಸ್ಪಷ್ಟವಾಗಿ ನೋಡಲು ಕಲಿಯುವುದು. ಒಮ್ಮೆ ಈ ಪವರ್ ಡೈನಾಮಿಕ್ಸ್ ಅರ್ಥ ಆದ್ರೆ ಪ್ರಪಂಚದ ಘಟನೆಗಳಿಗೆ ಕೇವಲ ರಿಯಾಕ್ಟ್ ಮಾಡುವುದನ್ನು ನಿಲ್ಲಿಸಿ ನಮ್ಮದೇ ಆದ ಸ್ಥಾನವನ್ನು ನಾರೇ ಡೈರೆಕ್ಟ್ ಮಾಡಲು ಸ್ಟಾರ್ಟ್ ಮಾಡ್ತೇವೆ. ಯಾಕೆಂದ್ರೆ ದ ಗೇಮ್ ನೆವರ್ ಸ್ಟಾಪ್ಸ್. ಅಂತಿಮವಾಗಿ ನಮ್ಮೆಲ್ಲರ ಮುಂದಿರುವ ಪ್ರಶ್ನೆ ಒಂದೇ: ಆಧುನಿಕ ಜಗತ್ತಿನ ಈ ಯುದ್ಧಭೂಮಿಯಲ್ಲಿ ನಾವು ಕೇವಲ ಪಾನಾಗಿಯೇ ಉಳಿಯುತ್ತೇವೆಯಾ ಅಥವಾ ಅಂತಿಮವಾಗಿ ಈ ನಿಯಮಗಳನ್ನ ಕಲಿಯುತ್ತೇವೆಯಾ? ಈ ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಈ ಇಂಟ್ರೆಸ್ಟಿಂಗ್ ವಿಷಯಗಳು ನಿಮ್ಗೆ ಒಂದು ಹೊಸ ದೃಷ್ಟಿಕೋನವನ್ನು ನೀಡಿವೆ ಅಂತ ಭಾವಿಸ್ತೇನೆ. ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ.